ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾ ಫೋಟೋ ಹಾಕಿದ ಮೇಲೆ ಸುಂದ್ರ ಅಂತಾರೆ ನಂದನ್. ಸುಂದ್ರ ಇನ್ನೊಂದು ಫೋಟೋ ತಂದು ಕೊಡ್ತಾನೆ. ಮಾವ, ಒಂದು ಫೋಟೋ ಹೊಸ ಜೋಡಿದಾಯಿತು, ಇನ್ನೊಂದು ಫೋಟೋ ಯಾರದು ಮಾವ ಅಂತಾರೆ ಚಿದಾನಂದ್. ಇನ್ಯಾರದ್ದಿರುತ್ತೆ, ನಿನ್ನೆ ನಾವು ತಗೊಂಡ್ವಲ್ವಾ ಫ್ಯಾಮಿಲಿ ಫೋಟೋ, ಅದೇ ಇರಬೇಕು ಅಲ್ವಾ ಅಪ್ಪ ಅಂತಾಳೆ ಧನ್ಯ. ಯಾರ ಫೋಟೋ ರೀ ಅಂತಾರೆ ಗಿರಿಜಾ. ಈ ಸುಂದ್ರಂಗೆ ಮದುವೆ ಆಗಿಲ್ಲ, ಬೇಜಾರಾಗಬಾರ್ದು ಅಂತ ತನ್ನ ಫೋಟೋ ಆದರೂ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ನನ್ನ ಫೋಟೋನೇ ಮಾಡಿಸಿದ್ದಾರೆ ಅಲ್ವಾ ಬಾವಾ ಅಂತಾನೆ ಸುಂದ್ರ. ಶುದ್ಧ ತರಲೆ ಕಣೋ ನೀನು ಅಂತಾರೆ ನಂದನ್. ಒಂದು ಫ್ರೇಮು ಮುಹೂರ್ತದ್ದು, ಇನ್ನೊಂದು ಫ್ರೇಮು ರಿಸೆಪ್ಷನದ್ದು ಅನ್ಸುತ್ತೆ ಅಂತ ಪ್ರಿಯಾ ಯೋಚನೆ ಮಾಡ್ತಾಳೆ. ಮೀನಾ, ತಗೋ ಅಮ್ಮ, ತೆಗ್ದು ನೋಡು ಅಂತಾರೆ ನಂದನ್. ಮಾವ ಅಂತಾಳೆ ಮೀನಾ. ತೆಗಿ ಅಂತಾರೆ ನಂದನ್. ಮೀನಾ ಕವರ್ ಓಪನ್ ಮಾಡಿ, ಮಾವ ಈ ಫೋಟೋ ಅಂತ ಖುಷಿ ಆಗ್ತಾಳೆ. ಮೀನಾ, ನಾನು ನಿನಗೆ ಹೇಳಿದೆ ಅಲ್ವಾ, ಕಲ್ಯಾಣ ಮಂಟಪದಲ್ಲಿ ಮನೇಲಿ ಮಾಧವ ಪ್ರಿಯ ಫೋಟೋ ಜೊತೆ ನಿಂದು ಕೇಶವನ ಫೋಟೋನು ಕಟ್ ಹಾಕಿಸ್ತೀನಿ ಅಂತ, ಅದೇ ಇದು ತಗೋ ಅಂತಾರೆ ನಂದನ್. ಮಾವ, ಥ್ಯಾಂಕ್ ಯು ಸೋ ಮಚ್ ಮಾವ ಅಂತ ಮೀನಾ ನಂದನ್ನ ತಪ್ಕೋತಾಳೆ. ಅಪ್ಪ ಅಂತ ಕೇಶವನು ತಪ್ಕೊಂಡು, ಥ್ಯಾಂಕ್ಸ್ ಅಪ್ಪ. ಮೀನಾ ತುಂಬ ಆಸೆ ಪಟ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ಲು. ಯೂಶ್ವಲಿ ಮೀನಾ ಕೇಶವಂಗೆ ಸರ್ಪ್ರೈಸ್ ಆಗಲ್ಲ, ನೀವು ಸರ್ಪ್ರೈಸ್ ಮಾಡಿಬಿಟ್ರಿ ಇವತ್ತು, ಥ್ಯಾಂಕ್ಸ್ ಅಪ್ಪ ಅಂತಾನೆ ಕೇಶವ. ನೋಡಿ ಅಪ್ಪ, ಅವಳು ಎಷ್ಟು ಖುಷಿಯಾಗಿದ್ದಾಳೆ ನೋಡಿ ಅಂತಾನೆ ಕೇಶವ. ಮೀನಾ, ಅಲ್ಲಿ ಹಾಕಮ್ಮ ಅಂತಾರೆ ನಂದನ್. ಹಾ ಮಾವ ಅಂತ ಮಾಧವ ಪ್ರಿಯೋ ಫೋಟೋ ಮೇಲ್ಗಡೆ ಮೀನಾ ಫೋಟೋನ ಹಾಕ್ತಾಳೆ. ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಾರೆ. ಆಗ ರಕ್ಷಾ, ಅಪ್ಪ ಇಲ್ಲಿ ಯಾಕೋ ಮಿಸ್ ಆಗ್ತಿದೆ ಅನಿಸ್ತಿದೆ, ಮಾಧವಣ್ಣ ಹಿರಿ ಮಗ ಅಲ್ವಾ, ಹಾಗಿದ್ರೆ ಪ್ರಿಯಾತಿಗೆ ಹಿರಿ ಸೊಸೆ, ಅವ್ರ ಫೋಟೋ ಮೇಲ್ಗಡೆ ಹಾಕಬೇಕು, ಕೇಶವಣ್ಣ ಮತ್ತು ಮೀನಾ ಅತಿಗೆ ಫೋಟೋ ಕೆಳಗಡೆ ಇರಬೇಕು, ಸರಿ ಅಲ್ವಾ ಅಪ್ಪ ಅಂತಾಳೆ. ಮಾಧವ ವಯಸ್ಸಲ್ಲಿ ದೊಡ್ಡವನಾದರೂ ಈ ಮನೆಗೆ ಮೊದಲು ಮದುವೆಯಾಗಿ ಬಂದಿದ್ದು ಕೇಶವ ಮೀನಾ, ಅದಕ್ಕೆ ಮೀನಾನೇ ಈ ಮನೆ ಹಿರಿ ಸೊಸೆ, ಅದಕ್ಕೆ ಕೇಶವ ಮೀನಾ ಫೋಟೋನೇ ಮೇಲಿರಬೇಕು, ಇದು ಸರಿಯಾಗಿದೆ ಅಂತಾರೆ ನಂದನ್. ಥ್ಯಾಂಕ್ ಯು ಸೋ ಮಚ್ ಮಾವ ಅಂತಾಳೆ ಮೀನಾ. ಗಿರಿಜಾ, ಎಲ್ರಿಗೂ ಖುಷಿನಾ ಅಂತಾರೆ ನಂದನ್. ರೀ, ಅದು ಮೂರನೇ ಜಾಗದಲ್ಲಿ ನೀವು ಯಾವುದೂ ಫೋಟೋ ಹಾಕಲಿಲ್ಲ, ಮರ್ತ್ಬಿಟ್ರಿ ಅನ್ಸುತ್ತೆ ಅಂತಾರೆ ಗಿರಿಜಾ. ಅಲ್ಲಿ ಯಾರ ಫೋಟೋ ಹಾಕಬೇಕು ಅಂತಾರೆ ನಂದನ್. ರೀ, ಅದು ನಮ್ಮ ವಲ್ಲಭ ಅಮೂಲ್ಯನ ಫೋಟೋ ಅಂತಾರೆ ಗಿರಿಜಾ. ಬೇಡದೇ ಇರೋ ಯೋಚನೆನ ಮಾಡಲ್ಲ ಗಿರಿಜಾ, ನೀನು ಮಾಡಬೇಡ. ನನ್ನ ಇಬ್ಬರು ಮಕ್ಕಳ ಮದುವೆ ಫೋಟೋನು ಇಲ್ಲಿ ಹಾಕಿದ್ದಾಯಿತು ಅಷ್ಟೇ, ಇನ್ಯಾವ ಫೋಟೋನೂ ಇಲ್ಲ, ಬರೋದೂ ಇಲ್ಲ ಅಂತಾರೆ ನಂದನ್. ಈಚೆ ವಲ್ಲಭ ಬೇಜಾರಲ್ಲಿ ನಿಂತಿರ್ತಾನೆ. ಆಗ ಅಮೂಲ್ಯ ಬಂದು, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಕಣೋ, ಯಾವುದೇ ವ್ಯಕ್ತಿಗೆ ಪ್ರಪಂಚದಲ್ಲಿ ಅವರು ಅಪ್ಪ ಅಮ್ಮನಿಗಿಂತ ಇಂಪಾರ್ಟೆಂಟ್ ವ್ಯಕ್ತಿ ಯಾರೂ ಆಗಿರಲ್ಲ. ಹೀಗಿರುವಾಗ ಅವರೇ ನಮಗೆ ನೋವು ಕೊಟ್ಟರೆ ಅದಕ್ಕಿಂತ ದೊಡ್ಡ ನರಕ ಇನ್ನೊಂದು ಯಾವುದೂ ಇಲ್ಲ. ಆ ನರಕ ಈಗ ನೀನು ನೋಡ್ತಿದ್ಯಲ್ಲ, ಯಾವಾಗಲೂ ಎಲ್ಲರೂ ನಗ್ನಗ್ತಾ ಇರಬೇಕು, ಸಂತೋಷವಾಗಿರಬೇಕು ಅಂತ ಬಯಸೋ ನೀನು, ಯಾರಾದರೂ ಮೂಡ್ ಆಫ್ ಆಗಿದ್ರೆ ಏನೋ ಒಂದು ಕೋತಿ ಕೆಲಸ ಮಾಡಿ ಅವರನ್ನು ನಗಿಸ್ತಿರ್ತೀಯ ಅಂತ ನೀನೇ ಈಗ ಬೇಜಾರಾಗಿದ್ದರೆ ನನಗೆ ನೋಡೋಕ್ಕೆ ಒಂಥರ ಆಗುತ್ತೆ ಕಣೋ, ಬೇಡ ಕಣೋ ಅಂತಾಳೆ ಅಮೂಲ್ಯ. ಏಯ್ ಕೋತಿ, ನಾನು ಬೇಜಾರಾಗಿದ್ದೀನಿ ಅಂತ ನಿನಗೆಲ್ಲ ಹೇಳಿದೆ, ಆ ಥರ ಏನೂ ಇಲ್ಲ. ಹೌದು, ಆ ಕ್ಷಣಕ್ಕೆ ನನಗೆ ಬೇಜಾರಾಗಿದ್ದು ನಿಜಾನೇ, ಅಪ್ಪ ಹಾಗೆ ಮಾಡಿದ್ರು ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಮೂಲೆ ಸೇರೋ ಕೋಳಿ ಕ್ಯಾಟಗರಿನಲ್ಲಿ ಅಂತೂ ನಂದು ಅಲ್ವೇ ಅಲ್ಲ. ನಮ್ಮ ಅಪ್ಪನ ಮನಸ್ಸು ಒಂಥರ ಹಲಸಿನ ಹಣ್ಣಿನ ಥರ, ಹೊರಗಡೆ ತುಂಬ ರಫ್ ಆದರೆ ಒಳಗಡೆ ಅಷ್ಟೇ ಸ್ವೀಟು. ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವ್ರ ಮಗ ಬಂದು ಎದುರುಗಡೆ ಇರೋ ಶತ್ರು ಮಗಳನ್ನು ಮದುವೆ ಆಗಿದ್ದೀನಿ, ಲವ್ ಮಾಡಿದ್ದೀನಿ, ಅದರಿಂದ ನಮ್ಮ ಅಪ್ಪ 4 ಜನರ ಎದುರುಗಡೆ ತಲೆ ತೆಗೆಸೋ ಹಾಗೆ ಮಾಡಿದ್ದಾನೆ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಮಾತ್ರ ಗೊತ್ತು. ನಮ್ಮ ದೇಹದ ಮೇಲಾಗಿರೋ ಗಾಯನೇ ಹೀಲಾಗೋಕ್ಕೆ ಎಷ್ಟೊಂದು ಟೈಮ್ ತಗೊಳುತ್ತೆ, ಆದರೆ ಇದು ಅವ್ರ ನಂಬಿಕೆಗೆ ಆಗಿರೋ ಗಾಯ, ಹೀಲಾಗೋದಕ್ಕೆ ಅದೆಷ್ಟು ಟೈಮ್ ಬೇಕಾಗುತ್ತೋ ಏನೋ. ಈಗ ಸ್ಕೂಲಲ್ಲಿ ಮೇಷ್ಟ್ರು ಮಕ್ಕಳಿಗೆ ಬೈತಾರೆ, ಹೊಡಿತಾರೆ, ಅದರರ್ಥ ಬಂದು ಮಕ್ಕಳನ್ನು ಅವರು ದ್ವೇಷಿಸ್ತಾರೆ ಅಂತಲ್ಲ, ಆ ಮಕ್ಕಳು ಜೀವನದಲ್ಲಿ ಏನಾದರೂ ಸಾಧಿಸಲಿ ಅಂತ ಅಷ್ಟೇ ಸ್ಟ್ರಿಕ್ಟಾಗಿ ನೋಡ್ಕೋತಾರೆ. ನಮ್ಮ ಅಪ್ಪನೂ ಹಾಗೆ, ಒಂಥರ ಸ್ಕೂಲ್ ಮೇಷ್ಟ್ರು ಇದ್ದಂಗೆ, ಬೈದರು ಹೊಡೆದ್ರು ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ನಾನು ಅಡ್ಡದಾರಿ ಹಿಡಿದೆ ಲೈಫಲ್ಲಿ ಏನೋ ಒಂದು ಸಾಧಿಸಲಿ ಅನ್ನೋದು. ನನ್ನ ಅಪ್ಪನ ಬಾಂಡಿಂಗ್ಸ್ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ಅದು ಸ್ಟ್ರಾಂಗ್ ಆಗಿದೆ, ಅದು ಸ್ಟ್ರಾಂಗ್ ಆಗಿರುತ್ತೆ. ಅಷ್ಟಕ್ಕೂ ನಮ್ಮಿಬ್ಬರ ಮದುವೆ ಪ್ರೀತಿ ಇದೆಯಲ್ಲ, ಅದೊಂಥರ ಆಕಾಶ ಇದ್ದಂಗೆ, ಅಷ್ಟು ವಿಶಾಲ. ಸದ್ಯಕ್ಕೆ ನೋವು ಅನ್ನೋ ಮೋಡಗಳು ಕವಿದಿದೆ, ಅದಕ್ಕೆ ವಾತಾವರಣ ಸ್ವಲ್ಪ ಡಲ್ ಆಗಿದೆ ಅಷ್ಟೇ. ಬಟ್ ಡೋಂಟ್ ವರಿ, ಒಂದು ಸಲ ಸಂತೋಷ ಅನ್ನೋ ತಂಗಾಳಿ ಬೀಸಿದರೆ ಸಾಕು, ಅದೆಲ್ಲ ಹಾಗೆ ಹೊರಟೋಗುತ್ತೆ. ಆಗ ಉಳ್ಕೊಳ್ಳೋದು ಅಪ್ಪ ಮಗನ ಪ್ರೀತಿ ಅನ್ನೋ ಆಕಾಶ ಮಾತ್ರ. ಹಾಗೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಹತ್ರ ಮಾತಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಂತರ ಬಿ ಪಾಸಿಟಿವ್ ಆಲ್ವೇಸ್. ಆದಷ್ಟು ಬೇಗ ನಿನ್ನ ಅಪ್ಪ ಅಮ್ಮ ನಿನ್ನ ಒಪ್ಕೋತಾರೆ. ಅವತ್ತು ಏನಾದರೂ ಕುಳ್ಳಿ ನೀನು ನನ್ನ ಮರೆತು ಟ್ರೀಟ್ ಕೊಡಿಸಿಲ್ಲ ಅಂದರೆ ಕೂತ್ಬಿಡ್ತೀನಿ ಅಂತ ವಲ್ಲಭ ಹೋಗ್ತಾನೆ. ನಿನಗೆ ಸಮಾಧಾನ ಮಾಡೋಕ್ಕೆ ಅಂತ ನಾನು ಬಂದರೆ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ನನ್ನನ್ನೇ ಸಮಾಧಾನ ಮಾಡ್ತಿದ್ಯಲ್ಲ ಅಂತಾಳೆ ಅಮೂಲ್ಯ. ಈಚೆ ಮಾಧವ ಪ್ರಿಯಂಗೆ ರೂಮ್ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಸೊ ಓವರಾಲ್ ಡೆಕೋರೇಷನ್ ಎಲ್ಲ ಓಕೆ ಅಲ್ವಾ ಅಣ್ಣ? ಹೊಸ
ಕಪಲ್ಸ್ಗೆ ಇಷ್ಟ ಆಗುತ್ತೆ ಅಲ್ವಾ ಅಂತಾನೆ ವಲ್ಲಭ. ಎಲ್ಲ ಸಖತ್ತಾಗಿದೆ, ಆದರೆ ಏನೋ ಒಂದು ಮಿಸ್ಸಿಂಗ್ ಅನ್ನಿಸ್ತಿದೆ ಅಳಿಮಯ್ಯ ಅಂತಾನೆ ಸುಂದರ. ಮಿಸ್ಸಿಂಗಾ? ಏನು ಮಾವ? ಹಾಂ, ಮಿಸ್ಸಿಂಗ್ ಅನಿಸ್ತಾ ಇರೋದು ಬಲೂನ್ ತಾನೆ ಮಾಮ. ಒಂದು ಐಡಿಯಾ ಮಾಡೋಣ, ಬಲೂನ್ ತಂದು ಎಲ್ಲ ಕಡೆ ಅಂಟಿಸ್ಬಿಡೋಣ. ಆದರೆ ಊದೋದು ಮಾತ್ರ ನಾನಲ್ಲ, ನೀನೇ ಊದಬೇಕು ಮಾವ ಅಂತಾನೆ ವಲ್ಲಭ. ಯಾಕೆ, ಮದುವೆ ಆದಮೇಲೆ ಉಸಿರು ನಿನಗೆ ಹೋಗ್ಬಿಟ್ಟಿದ್ಯಾ? ಊದೋದು ಹೇಗೋ ಅಂತ ಹೇಳ್ಕೊಡ್ತೀನಿ, ಆದರೆ ಈ ಬಲೂನ್ ಎಲ್ಲ ಬೇಡ. ಅವ್ರು ರಾತ್ರಿ ಎಲ್ಲ ಡಬ್ ಡಬ್ ಅಂತ ಸಿಡಿತಾ ಇರ್ತವೆ, ಮದುಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತಾನೆ ಸುಂದರ. ಅದು ಕರೆಕ್ಟೇ, ಆದರೆ ಇವೆಲ್ಲ ನಿನಗೆ ಹೇಗೆ ಗೊತ್ತು ಅಂತಾನೆ ಕೇಶವ. ಬಲೂನ್ ಡಬ್ ಡಬ್ ಅಂತ ಸಿಡಿಯಲ್ವಾ, ಚಿಕ್ಕ ಮಕ್ಕಳಿಗೂ ಗೊತ್ತು ಅಂತಾನೆ ಸುಂದರ. ಏನಾದರೂ ಬರೆಯೋಣ ಅಂತಾನೆ ವಲ್ಲಭ. ಪೆನ್ನು ಪೇಪರ್ ತರ್ತೀನಿ ಅಂತಾನೆ ಸುಂದರ. ಅವನು ಹೇಳಿದ್ದು ಅದಲ್ಲ, ಏನಾದರೂ ಬರೆಯೋಣ ಅಂದರೆ ಹೂವಲ್ಲಿ ಏನಾದರೂ ಬರೆಯೋಣ ಅಂತ. ಒಂದು ಕೆಲಸ ಮಾಡೋಣ, ಒಂದು ಹಾರ್ಟ್ ಶೇಪ್ ಮಾಡಿಬಿಟ್ಟು ಅದ್ರ ಒಳಗಡೆ ಮಾಧವ ಪ್ರಿಯ ದೊಡ್ಡದಾಗತ್ತೆ, ಮಾಧವ ಇಂದ ಮಾ ತಗೊಂಡು ಪ್ರಿಯೆಯಿಂದ ಯಾ ತಗೊಂಡು ಮಾಯಾ ಅಂತ ಬರೆದ್ಬಿಡೋಣವಾ ಅಂತಾನೆ ಕೇಶವ. ಅಣ್ಣ, ನನಗೆ ನಾಳೆ ಪ್ರೆಸೆಂಟೇಷನ್ ಇದೆ, ಪ್ರಿಪೇರ್ ಆಗಬೇಕು, ಅಷ್ಟೆಲ್ಲ ಟೈಮ್ ಇಲ್ಲ, ಸಿಂಪಲ್ಲಾಗಿ MP ಅಂತಾನೆ ಬರೆಯೋಣ ಅಂತಾನೆ ವಲ್ಲಭ. ಚೆನ್ನಾಗಿದೆ, ಆದರೆ PM ಅಂತ ಬರೆಯೋಣ ಅಂತಾನೆ ಸುಂದರ. ಅಂದರೆ ಅತ್ತಿಗೆ ಹೆಸರು ಮೊದಲೇ ಇರಲಿ ಅಂತಾನೆ ವಲ್ಲಭ. ಹಾಗಲ್ಲ, PM ಅಂದರೆ ಪಕ್ಕದಲ್ಲೇ ಮಲ್ಕೊಳ್ಳೋಣ ಅಂತಾನೆ ಸುಂದರ. ಆಗ ಎಲ್ಲರೂ ನಗ್ತಾರೆ. ಸರಿ ಬನ್ನಿ ಮಾಡೋಣ ಅಂತ ಹಾರ್ಟ್ ಶೇಪ್ ಮಾಡಿ MP ಅಂತ ಬರೀತಾರೆ. ಡೆಕೋರೇಷನ್ ಎಲ್ಲ ಮುಗೀತು, ಎಲ್ಲ ಚೆನ್ನಾಗಾಗಿದೆ ಅಲ್ವಾ ಅಂತಾನೆ ವಲ್ಲಭ. ಏನೇ ಹೇಳಿ, ನಮ್ಮ ಮಾಧವ ಲಕ್ಕಿನೇ ಲಕ್ಕಿ. ಭರ್ಜರಿಯಾಗಿ ಮದುವೆ ಆಯಿತು, ಭಾವನ ಕೈಲಿ ಬೇಷ್ ಅನ್ಸ್ಕೊಂಡ. ಫಸ್ಟ್ ನೈಟ್ ಮಾಡಿಸ್ಕೊಳ್ಳೋಕ್ಕೆ ರೂಮ್ ಸಿಕ್ತು, ರೂಮ್ ಸಖತ್ತಾಗಿ ಡೆಕೋರೇಷನು ಆಗಿದೆ. ನೀವು ಭಾವನ ಒಪ್ಪಿಸಿ ಮದುವೆ ಆಗಿದ್ದಿದ್ರೆ ಇಂಥ ಅಭೂತಪೂರ್ವವಾದ ಅನುಭವಗಳು ಸಿಕ್ಕಿರೋದು ಅಂತಾನೆ ಸುಂದರ. ನನಗೇನು ಲಾಸ್ ಇಲ್ಲಪ್ಪ, ನಮ್ಮ ರೂಮನ್ನು ನೀವಿಬ್ಬರೇ ಡೆಕೋರೇಟ್ ಮಾಡಿದ್ರಲ್ಲ ಅಂತಾನೆ ಕೇಶವ. ಡೆಕೋರೇಟ್ ಮಾಡಿದ್ದೀವಿ ಅಷ್ಟೇ, ಬಂತು, ಏನು ಪ್ರಯೋಜನಕ್ಕೆ ಬರಲಿಲ್ಲ ಅಂತಾನೆ ಸುಂದರ. ಆದರೆ ಮಾವ, ಈ ವಿಷಯದಲ್ಲಿ ವಲ್ಲಭ ವಂಚಿತ, ಈ ಡೆಕೋರೇಷನ್ ಎಲ್ಲ ಅವನಿಗೆ ಮಾಡೋಕ್ಕಾಗಲಿಲ್ಲ ಅಲ್ವಾ ಅಂತಾನೆ ಕೇಶವ. ಹೋಗೋಣ, ನನಗಿದ್ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತಾನೆ ವಲ್ಲಭ. ಇಂಟ್ರೆಸ್ಟ್ ಇಲ್ಲದೆ ಲವ್ ಮಾಡಿ ಮದುವೆ ಆದ, ಒಟ್ಟಿನಲ್ಲಿ ಎಲ್ಲರೂ ಮದುವೆ ಆಗಿ ನನ್ನ ಒಬ್ಬಂಟಿಯಾಗಿ ಮಾಡಿಬಿಟ್ರಲ್ಲೋ ಅಂತಾನೆ ಸುಂದರ. ನೀನು ಯಾಕೆ ಬೇಜಾರಾಗ್ತೀಯ ಮಾವ, ಅಪ್ಪ ನಿನ್ಗೊಂದು ಹುಡುಗಿನ ಹುಡುಕ್ತಾರೆ ಅಂತಾನೆ ವಲ್ಲಭ. ಆದರೂ ಮಾವ, ಮನೇಲೊಂದು ಬ್ರಹ್ಮಚಾರಿ ಇರಲೇಬೇಕು ಅಂತಾನೆ ಕೇಶವ. ನಿಮ್ದೆಲ್ಲ ಹುಡ್ತಾವಲ್ಲ ಮಕ್ಕಳು, ಅವರದ್ದೆಲ್ಲ ತೊಳೆಯೋಕೆ ಒಬ್ರು ಬೇಕು ಅಂತ ಹೇಳಿ ಅಂತಾನೆ ಸುಂದರ. ಕರೆಕ್ಟಾಗಿ ಹೇಳಿದೆ ನೋಡು ಅಂತಾನೆ ಕೇಶವ. ಲೋ ಅಪ್ಪ ಏನೋ ಕೆಲಸ ಹೇಳಿದ್ರು, ಬರ್ತೀನಿ ಅಂತ ಕೇಶವ ಹೋಗ್ತಾನೆ. ಬಾವ, ನನಗೂ ಏನೋ ಕೆಲಸ ಹೇಳಿದ್ರು, ನಾನು ಬರ್ತೀನಿ ತಡಿ ಅಂತ ಸುಂದರ ಹೋಗ್ತಾನೆ. ಈಚೆ ಪ್ರಿಯಾ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಹಲೋ ಕಂದ, ಹೇಗಿದ್ಯಮ್ಮ? ಹೊಸ ಮನೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ, ಪರವಾಗಿಲ್ಲ, ನೀನೇನೂ ಹೆದರ್ಕೋಬೇಡ ಅಂದಾಗೆ ಪ್ರಿಯಾ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಹೇಗಾಯಿತು ಅಂತಾರೆ ವೀಣಾ. ಆಯಿತು ಅಂತಾಳೆ ಪ್ರಿಯಾ. ಮಗಳೇ, ಹಾಲು ಕಿಸ್ದ್ಯಾ? ತರಕಾರಿ ಹೆಚ್ಚು ಶಾಸ್ತ್ರ ಏನಾದರೂ ಮಾಡಿಸಿದ್ರಾ? ಕೆಲವ್ರ ಮನೇಲಿ ಅದೆಲ್ಲ ಮಾಡಿಸ್ತಾರೆ ಕಣೆ ಅಂತಾರೆ ವೀಣಾ. ಇಲ್ಲ, ಆ ಥರದ್ದೆಲ್ಲ ಏನೂ ಮಾಡಿಸಿಲ್ಲ ಅಂತಾಳೆ ಪ್ರಿಯಾ. ಏನು ಮಾಡ್ತಿದ್ಯಾ ಅಂತಾರೆ ವೀಣಾ. ಏನೂ ಮಾಡ್ತಿಲ್ಲ, ಸುಮ್ಮನೆ ಇದ್ದೀನಿ ಅಂತಾಳೆ ಪ್ರಿಯಾ. ಏನಾಯ್ತೆ, ಬರೀ ಅಂತ ಅಂದ್ಕೊಂಡು ಮಾತಾಡ್ತಿದ್ಯಾ? ಏನಾಯಿತು? ಅಲ್ಲಿ ಮನೆಗೆ ಹೋಗಿರೋ ಮಗಳು ಖುಷಿಯಾಗಿ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ನೀನೇನೆ ಹೀಗೆ ಮಾತಾಡ್ತಿದ್ಯಾ? ಮೊದಲನೇ ದಿನನೇ ಏನಾದರೂ ಎಡ್ವರ್ಟ್ ಮಾಡ್ಕೊಂಡ್ಯಾ ಏನು ಅಂತಾರೆ ವೀಣಾ. ಇಲ್ಲಮ್ಮ, ಇಲ್ಲೇನೋ ನಡೀತು, ಅದಕ್ಕೆ ನನಗೆ ತಲೆ ಕೆಟ್ಟ ಹಾಗಾಗಿದೆ ಅಂತಾಳೆ ಪ್ರಿಯಾ. ಅಂಥದ್ದು ಏನಾಯ್ತೆ ಅಂತಾರೆ ವೀಣಾ. ಅಮ್ಮ, ಅದು ಮನೆ ತುಂಬಿಸೋ ಶಾಸ್ತ್ರ ಆದಮೇಲೆ ಅಂತ ಫೋಟೋ ವಿಷಯನೆಲ್ಲ ಹೇಳ್ತಾ. ಅಲ್ಲಮ್ಮ, ಮದುವೆ ಆಗಿರೋದು ನಂದು ತಾನೇ, ನನಗೆ ಮಾತ್ರ ಫೋಟೋ ಕೊಡಬೇಕು. ಮೀನಾ ಅವರಿಗೆ ಯಾಕಮ್ಮ ಫೋಟೋ ಫ್ರೇಮ್ ಕೊಡಬೇಕು? ಅದು ನನ್ನ ಮದುವೆ ರಿಸೆಪ್ಷನಲ್ಲಿ ತೆಗೆದಿರೋ ಫೋಟೋ. ಆ ಫೋಟೋ ತೆಗೆದಿರೋದೇನಾದರೂ ನನ್ನ ಕೈಗೆ ಸಿಗಬೇಕು ಅಂತಾಳೆ ಪ್ರಿಯಾ. ಇದಕ್ಕೆ ನಾನು ಹೇಳಿದ್ದು ಮಗಳೇ, ಆ ಹಸಿಮೆಣಸಿನ್ಕಾಯಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರು ಅಂತ. ಇನ್ಮೇಲಾದರೂ ಎಚ್ಚರಿಕೆಯಿಂದ ಇರು. ಆ ಫೋಟೋ ಹೋದರೆ ಹೋಯಿತು, ಆ ಫೋಟೋದಿಂದ ಆ ಮನೆಯಲ್ಲಿ ನಿನ್ನ ಸ್ಥಾನ ನಿರ್ಧಾರ ಆಗಲ್ಲ. ನೀನು ಆ ಮನೆಯಲ್ಲಿ ಹೇಗಿರ್ತೀಯಾ, ಹೇಗೆ ನಡ್ಕೋತೀಯಾ ಅನ್ನೋದ್ರ ಮೇಲೇ ಎಲ್ಲ ನಿಂತಿರೋದು. ನೋಡು ಮಗಳೇ, ನೀನು ತುಂಬ ಜಾಣೆಯಾಗಿ ನಡ್ಕೋಬೇಕು. ನಿಮ್ಮ ಅತ್ತೆ ಮಾವ ಎಲ್ಲದಕ್ಕೂ ಮೀನಾ ಅಂತ ಮೀನಾ ಹೆಸರು ತೆಗಿಯೋಕ್ಕೂ ಮೊದಲು ಪ್ರಿಯಾ ಅನ್ನಬೇಕು. ನಿಮ್ಮನೆ ಮೇನ್ ಕ್ಯಾರೆಕ್ಟರ್ ನಿಮ್ಮ ಮಾವ. ನೀನು ಮೊದಲು ಅವರನ್ನು ನೀನು ಹಿಡಿತಕ್ಕೆ ತಗೋಬೇಕು. ನಿಮ್ಮ ಅತ್ತೆ ಮಾವ ಗಂಡ ಅತ್ತೆನ ಪ್ರೀತಿಯಿಂದ ಮುಷ್ಟಿಲಿ ಇಟ್ಟೆ ಅಂತ ಅನ್ಕೋ, ಆಗ ಇಡೀ ಮನೇಲಿ ನಿನ್ನ ಕೈಲಿರುತ್ತೆ ಮಗಳೇ. ಆಮೇಲೆ ಹಸಿಮೆಣಸಿನ್ಕಾಯಿ ಏನೂ ಮಾಡೋಕ್ಕಾಗಲ್ಲ. ಇನ್ನು ಆ ಚೋಟ್ ಮೆಣಸಿನ್ಕಾಯಿ ಅಂತೂ ನಿನ್ನ ತಂಟೆಗೆ ಬರಲ್ಲ ಅಂತಾರೆ ವೀಣಾ. ಅಮ್ಮ, ನೀನು ಹೇಳ್ದಾಗ ಮಾಡ್ತೀನಿ ಅಂತಾಳೆ ಪ್ರಿಯಾ. ನಾನು ಹೇಳ್ದಾಗ ಮಾಡಿದರೆ ಆ ಮನೇಲಿ ಫೋಟೋ ಮಾತ್ರ ಅಲ್ಲ, ನೀನು ಟಾಪಲ್ಲಿರ್ತೀಯ ಮಗಳೇ ಅಂತಾರೆ ವೀಣಾ. ಸರಿ ಅಮ್ಮ, ಆಯಿತು ಅಂತ ಹಾಗೆ ಮಾಡ್ತೀನಿ ಅಂತಾಳೆ ಪ್ರಿಯಾ. ಸರಿ ಮಾತಾಡ್ತಾ ನಿಂತ್ಕೋಬೇಡ, ನೀನು ಮೊದಲನೇ ರಾತ್ರಿ ಕಣೆ, ಅಳೆಯಂದ್ರು ನಿನಗೋಸ್ಕರ ಕಾಯ್ತಿರ್ತಾರೆ, ಹೋಗು ಅಂತಾರೆ ವೀಣಾ. ಸರಿ ಅಮ್ಮ ಅಂತ ಪ್ರಿಯಾ ಕಾಲ್ ಕಟ್ ಮಾಡ್ತಾಳೆ. ವಲ್ಲಭ ಮಾಧವನ್ ರೂಮಲ್ಲಿರುವಾಗ ಅವನಿಗೆ ಬ್ಯಾಟ್ರಿ ಕಾಲ್ ಮಾಡ್ತಾನೆ. ಕಣೋ ಮಾಧವಣ್ಣನ ಮದುವೆ ಸಖತ್ತಾಗಾಯಿತು, ಇವಾಗ ಫಸ್ಟ್ ನೈಟ್ಗೆ ಪ್ರಿಪೇರ್ ಮಾಡ್ತಾ ಇದ್ವಿ.
ಹಾಂ, ಆ ಪ್ರೆಸೆಂಟೇಷನಿದ್ದು ನನಗೆ ಸ್ವಲ್ಪ ರೆಫರೆನ್ಸ್ ಕಳಿಸು, ನಾನಿನ್ನೂ ಪ್ರಿಪೇರ್ ಆಗಿಲ್ಲ. ಟೆಕ್ಸ್ಟ್ ಬುಕ್ಕಾ ಅಂತ ವಲ್ಲಭ ಅಲ್ಲೇ ಆಚೆ ಹೋಗ್ತಾನೆ. ಆಗ ಅಮೂಲ್ಯ ಆ ರೂಮಿಗೆ ಬಂದು ಡೆಕೋರೇಷನ್ ನೋಡಿ ವಾವ್ ಅಂತ ಡೋರ್ ಕ್ಲೋಸ್ ಮಾಡಿ, ಲೈಫಲ್ಲಿ ಫಸ್ಟ್ ಟೈಮ್ ಫಸ್ಟ್ ನೈಟ್ ರೂಮ್ ನೋಡ್ತಾ ಇರೋದು. ಪರವಾಗಿಲ್ಲ, ಹುಡುಗರೆಲ್ಲ ಡೆಕೋರೇಷನ್ ಚೆನ್ನಾಗೇ ಮಾಡಿದ್ದಾರೆ. ಇದೇನಿದು ಬೆಡ್ ಮೇಲೆ ಈ ಥರ ಹೂ ಹಾಕಿದ್ದಾರೆ, ಹೂವಲ್ಲಿ ಏನಾದರೂ ಹುಳ ಇದ್ದರೆ ಇಚ್ಚಿಂಗ್ ಆಗಲ್ವಾ? ಅದಕ್ಕೆ ಹೇಳೋದು ಈ ಕಾಡು ಪಾಪಂಗೆ ಚೂರು ಬುದ್ಧಿ ಇಲ್ಲ ಅಂತ. ಹುಡುಗರು ಮಾಡೋ ಕೆಲಸಕ್ಕೂ ಹುಡುಗಿರು ಮಾಡೋ ಕೆಲಸಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಬೆಡ್ ಮೇಲಿರೋ ಹಾರ್ಟ್ ಶೇಪ್ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿಸ್ತಾ ಇರ್ತಾಳೆ ಅಮೂಲ್ಯ. ಆಗ ವಲ್ಲಭ ಫೋನಲ್ಲಿ ಮಾತಾಡ್ತಾ ವಾಪಸ್ ಬಂದು ಅಮೂಲ್ಯ ಹೂವು ತೆಗಿತಾ ಇರೋದನ್ನು ನೋಡಿ, ಏಯ್ ಡೆಕೋರೇಷನ್ ಮಾಡಿದ್ದು ಹಾಳು ಮಾಡಿಬಿಟ್ಟಿಯಲ್ಲೇ, ಯಾಕೆ ಹಿಂಗೆ ಹೊಟ್ಟೆ ಉರ್ಕೊಂಡು ಸಾಯ್ತೀಯಾ ಅಂತಾನೆ. ಅದರಲ್ಲಿ ಹುಳ ಇದ್ದರೆ ಇಚ್ಚಿಂಗ್ ಆಗುತ್ತೆ ಅಂತಾಳೆ ಅಮೂಲ್ಯ. ಹೋಗೇ ಇಲ್ಲಿಂದ, ಕೊಡೋದನ್ನು ನಾನು ಡೆಕೋರೇಷನ್ ಮಾಡಬೇಕು ಅಂತ ಹೂವಿನ ಬುಟ್ಟಿನ ಎಳಿತಾನೆ ವಲ್ಲಭ. ಬಿಡಲ್ಲ ಕಣೋ ಅಂತ ಅಮೂಲ್ಯ ಎಳಿತಾಳೆ. ಯಾಕೆ ನಾಗವಲ್ಲಿ ಥರ ನೋಡ್ತಿದ್ಯಾ ಅಂತಾನೆ ವಲ್ಲಭ. ನಾನು ಬರೋವರೆಗೂ ಮಾತ್ರ ಇದು ಬೇರೆಯವ್ರ ಹೂವು, ನಾನು ಬಂದ ಮೇಲೆ ನಂದೇ ಹೂವು ಕೊಡೋ ಅಂತ ಎಳಿತಾಳೆ ಅಮೂಲ್ಯ. ಏಯ್ ಇಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಜಿಮ್ಗೆ ಹೋಗ್ತೀಯಾ ಏನು ಕತೆ ಅಂತಾನೆ ವಲ್ಲಭ. ಮಾತಾಡಬೇಡ, ಸುಮ್ಮನೆ ನನ್ನ ಕೈಗೆ ಕೊಡ್ತಾ ಹೋಗ್ತಾ ಇರು ಅಂತಾಳೆ ಅಮೂಲ್ಯ. ನಿನ್ನ ಫೇಸ್ಗೆ ಈ ಮಾಸ್ ಡೈಲಾಗೆಲ್ಲ ಸೂಟ್ ಆಗಲ್ಲ, ಇದನ್ನು ಸುಮ್ಮನೆ ಕೊಟ್ಟು ಹೋಗ್ತಿರು ಅಂತಾನೆ ವಲ್ಲಭ. ಕೊಡಲ್ಲ ಕಣೋ, 7.5 ಕೋಟಿ ಕನ್ನಡಿಗರ ಮೇಲೆ ಸತ್ಯ ಅಂತ ಬುಟ್ಟಿನ ಎಳೆಯುವಾಗ ವಲ್ಲಭ ಬೆಡ್ ಮೇಲೆ ಬೀಳ್ತಾನೆ. ಅಮೂಲ್ಯನ ಅವನ ಮೇಲೆ ಬೀಳ್ತಾಳೆ. ಹೂವೆಲ್ಲ ಅವ್ರ ಮೈ ಮೇಲೆ ಚೆಲ್ಲುತ್ತೆ. ಆಗ ಕೇಶವ ಬಂದು ಅವರಿಬ್ಬರನ್ನ ನೋಡ್ತಾ ನಗ್ತಾ ವಲ್ಲಭ ಅಮೂಲ್ಯ ಅಂತ ಕರೀತಾನೆ. ಆದರೆ ಅವ್ರು ಹೇಳಲ್ಲ. ಬೆಡ್ ಮೇಲಿರೋ ಹೂವನ್ನು ಅವ್ರ ಮುಖಕ್ಕೆ ಬಿಸಾಕಿ ಎದ್ದೇಳ್ರೋ ಮೇಲೆ ಅಂತಾನೆ. ಆಗ ಇಬ್ಬರು ಎದ್ದು ನಿಂತ್ಕೋತಾರೆ. ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ನನಗೆ ಅರ್ಥ ಆಗುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ ಕಣೋ. ಈ ಬೆಡ್ನ ನಾವು ಅರೇಂಜ್ ಮಾಡಿದ್ದು ಮಾಧವಣ್ಣ ಮತ್ತು ಅತ್ತಿಗೆಗೆ. ನಿಮ್ಮದು ಅಷ್ಟು ಅರ್ಜೆಂಟ್ ಇದ್ದರೆ ರೂಮಿಗೆ ಹೋಗಿ ಮಾಡ್ಕೊಳ್ಳಿ ಅಂತಾನೆ ಕೇಶವ. ಕೇಶವಣ್ಣ ಆ ಥರ ಎಲ್ಲ ಏನೂ ಇಲ್ಲಣ್ಣ ಅಂತಾನೆ ವಲ್ಲಭ. ಛೀ, ಇಷ್ಟಕ್ಕೂ ಮಾಡಿದ್ದೇನು? ಬೆಡ್ ಮೇಲೆ ಪಿ ಬರೆಯೋಣ ಎಂ ಬರೆಯೋಣ ಅಂತ ಎಲ್ಲೋ ಪಿನೂ ಇಲ್ಲ ಎಮ್ಮೂ ಇಲ್ಲ. ಅಮೂಲ್ಯ ನಿನ್ನ ರೂಮನ್ನು ಡೆಕೋರೇಟ್ ಮಾಡಿಕೊಡ್ಲಾ ಅಂತಾನೆ ಕೇಶವ. ಭಾವ ಅಂತಾಳೆ ಅಮೂಲ್ಯ. ಭಾವನೆ ಹೇಳ್ತಿರೋದು ಅಂತಾನೆ ಕೇಶವ. ಸಿಟ್ಟಿಂದ ಅಮೂಲ್ಯ ಅಲ್ಲಿಂದ ಹೋಗ್ತಾಳೆ. ಈಚೆ ಪರಮೇಶ್ವರ್, ವೀಣಾ ಏನೇ ಇದು, ಅಡುಗೆನೇ ಮಾಡಿಲ್ಲ, ನನಗೆ ಹೊಟ್ಟೆ ತುಂಬ ಹಸಿವಾಗ್ತಿದೆ ಅಂತಾರೆ. ನನಗೆ ಹೊಟ್ಟೆ ಉರಿತಿದೆ, ಹೊಟ್ಟೆ ಹಸಿವಂತೆ, ಹೊಟ್ಟೆ ಹಸಿವು ಅಂತಾರೆ ವೀಣಾ. ಯಾಕೆ ಏನಾಯಿತು ಅಂತಾರೆ ಪರಮೇಶ್ವರ್. ಆ ಮೀನಾ ಬೀಗ್ರ ಮನಸ್ಸಲ್ಲಿ ತುಂಬ ಬೆಳೆದ್ಬಿಟ್ಟಿದ್ದಾಳೆ ಅಂತ ಫೋಟೋ ವಿಷಯನ ಹೇಳ್ತಾರೆ ವೀಣಾ. ನಮ್ಮ ಮಗಳು ತುಂಬ ಬೇಜಾರಾದ್ಲಾ ಅಂತಾರೆ ಪರಮೇಶ್ವರ್. ಹ್ಞೂ ರೀ, ನಮ್ಮ ಪ್ರಿಯ ಅತ್ತೆ ಮಾವನ ದೃಷ್ಟಿಲಿ ಒಳ್ಳೆ ಸೊಸೆ ಅನ್ಸ್ಕೊಳ್ಳೋಕ್ಕೆ ಮೀನಾನೇ ಅಡ್ಗಾಲು ಹಾಕ್ತಾಳೆ ಅನಿಸುತ್ತೆ ಅಂತಾರೆ ವೀಣಾ. ಏನು ಮಾಡೋದು ಅಂತಾರೆ ಪರಮೇಶ್ವರ್. ಮೀನಾ ಮೇಲೆ ಕಣ್ಣಿಟ್ಟಿರುವಂಥ ಪ್ರಿಯಂಗೆ ಹೇಳ್ತೀನಿ ಅಂತೆಲ್ಲ ವೀಣಾ ಹೇಳುವಾಗ, ಹೋಗಲಿ ಬಿಡು ವೀಣಾ, ಅವಳು ನಮ್ಮ ಪ್ರಿಯನ ಥರನೇ ಯಾರ್ದೋ ಮನೆಯಿಂದ ಗಂಡನ ಮನೆಗೆ ಬಂದಿರೋ ಹೆಣ್ಮಗಳು, ಅವಳ ಬಗ್ಗೆ ನಾವ್ಯಾಕೆ ಕೆಟ್ಟದ್ದು ಬಯಸಬೇಕು ಅಂತಾರೆ ಪರಮೇಶ್ವರ್. ಈ ಸಿದ್ಧಾಂತನ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ, ನಾನೇನು ಕೆಟ್ಟದ್ದು ಮಾಡ್ತಿಲ್ಲ, ಅವಳಿಂದ ನಮ್ಮ ಮಗಳಿಗೆ ಕೆಟ್ಟದಾಗದೇ ಇರಲಿ ಅಂತ ಎಚ್ಚರ ವಹಿಸ್ತಿದ್ದೀನಿ. ಆ ಮೀನಾ ಚುರುಕುತನನೇ ದೊಡ್ಡದಾ, ಈ ವೀಣಾ ಬುದ್ಧಿವಂತಿಕೆ ದೊಡ್ಡದಾ, ನೋಡೋಣ ರೀ ಅಂತಾರೆ ವೀಣಾ. ಈಚೆ ಮಾಧವ ಮತ್ತು ಪ್ರಿಯ ರೂಮಲ್ಲಿ ಕೇಶವ ಮೀನಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹೊರಗಡೆ ಅಮೂಲ್ಯ, ಪ್ರಿಯ ಮತ್ತು ಗಿರಿಜಾ ಪ್ರಿಯನ ರೂಮಿಗೆ ಕರ್ಕೊಂಡು ಬರ್ತಾ, ಒಳಗಡೆ ಡ್ಯಾನ್ಸ್ ಸೌಂಡ್ ಕೇಳ್ತಿದೆ ಅತ್ತೆ ಅಂತಾಳೆ ಅಮೂಲ್ಯ. ಯಾರಿರ್ಬೋದು ಅಂತ ಡೋರ್ ಓಪನ್ ಮಾಡಿದಾಗ ಮೀನಾ ಮತ್ತು ಕೇಶವ ರೂಮಿಂದ ಹೊರಗಡೆ ಬರ್ತಾರೆ. ಆಗ ಅದನ್ನು ನೋಡಿ ಪ್ರಿಯ ಸಿಟ್ಟಾಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.